ಕೂಡ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ವರ್ಗ ಸಮೀಕರಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಪವರ್ತನ ವಿಧಾನದಿಂದ ಯಾವ ರೀತಿ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ವರ್ಗ ಸಮೀಕರಣವನ್ನು ಬಿಡಿಸ್ತಕ್ಕಂಥ ಇನ್ನೊಂದು ವಿಧಾನ, ವರ್ಗಪೂರ್ಣಗೊಳಿಸುವುದರಿಂದ ಒಂದು ವರ್ಗ ಸಮೀಕರಣವನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು. ಈಗ ನಾವು ಒಂದು ಎಕ್ಸಾಂಪಲ್ ವರ್ಗ ಸಮೀಕರಣ ತಗೊಂಡ್ವಿ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಇವುದು ಒಂದು ವರ್ಗ ಸಮೀಕರಣವನ್ನು ತೆಗೆದುಕೊಳ್ತೀವಿ. ಸೊ ಈಗ ಈ ಒಂದು ವರ್ಗ ಸಮೀಕರಣವನ್ನು ಇದರ ಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ನೋಡ್ತೀವಿ. ಸೊ ಇದನ್ನು ನಾನು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 9 ಅಂತ ಬರ್ಕೋಬೋದು. ನೋಡಿ, ಮೈನಸ್ 9 ಆ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ 9 ಆಗುತ್ತೆ. ಸೊ ಈಗ ಏನು ಮಾಡ್ತೀನಿ, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9 ಹೌದಾ. ಸೊ ಇದನ್ನ ಈ ಕಡೆಗೆ ಈ ಸ್ಕ್ವೇರ್ ಅನ್ನು ತೆಗೆದು ಈ ಕಡೆಗೆ ರೂಟ್ ಹಾಕಿದಾಗ ನಮಗೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9 ಬರುತ್ತೆ. ಸೊ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಸೊ ಎಕ್ಸ್ ಬೆಲೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಮೈನಸ್ 2 ಆರ್ ಎಕ್ಸ್ ಈಕ್ವಲ್ಸ್ ಪ್ಲಸ್ ಮೈನಸ್ 3 ಮೈನಸ್ 7. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 7. ಸೊ ನಮ್ಮ ಸಮೀಕರಣದ ಮೂಲಗಳು ಏನು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಅಂತಕ್ಕಂಥದ್ದು ಈ ಸಮೀಕರಣದ ಮೂಲಗಳಾಗುತ್ತೆ. ಸೊ ಇಲ್ಲಿ ಮೇಲಿನ ಸಮೀಕರಣದಲ್ಲಿ ನಾವು ಎಕ್ಸ್ ಅನ್ನು ಒಳಗೊಂಡಿರ್ತಕ್ಕಂಥ ಪದ ಏನಿದೆ ಅದು ಒಂದು ಪೂರ್ಣ ವರ್ಗ ಆಗಿರೋದ್ರಿಂದ ನಾವು ಇದನ್ನು ತುಂಬ ಸುಲಭವಾಗಿ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದ್ವಿ. ಹಾಗಾದರೆ ನಾನು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಇನ್ನೊಂದು ಉದಾಹರಣೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ಇದು ಈ ಸಮೀಕರಣ ನಮಗೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸೊ ಇದನ್ನ ಈ ಒಂದು ಸಮೀಕರಣ ಯಾವುದೋ ಸಮ ಇರುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0ಕ್ಕೆ ಸಮ ಇರುತ್ತೆ. ಈ ಸಮೀಕರಣ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 9ಕ್ಕೆ ಸಮ ಇರುತ್ತೆ ಹೌದಾ. ಹೇಗೆ ಅಂತ ನೀವು ನೋಡ್ಬೋದು. ಸಪೋಸ್ ಇದನ್ನು ಬಿಡ್ತೀನಿ, ನಮ್ಗೆ ಏನು ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ 4x ಪ್ಲಸ್ 4 ಮೈನಸ್ 9 ಇಸ್ ಈಕ್ವಲ್ ಟು 0. ಸೊ ಇದು ಮತ್ತೆ ಫರ್ದರ್ ಬಿಡಿಸಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಇಸ್ ಈಕ್ವಲ್ ಟು 0 ಆಗುತ್ತೆ. ಇವೆರಡು ಈಕ್ವಲ್ ಆಗುತ್ತೆ. ಅದರಿಂದ ನಾವೇನು ಬರೀಬೋದು ಅಂತ ಹೇಳಿದರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಯಾವುದಕ್ಕೂ ನಾವು ಬರ್ಕೋಬೋದು, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣಕ್ಕೆ ಸಮ ಇದೆ. ಸೊ ಅದರಿಂದ ಯಾವುದೇ ಒಂದು ವರ್ಗ ಸಮೀಕರಣವನ್ನು ನಾವು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸೊ ಈ ರೂಪಕ್ಕೆ ನಾವು ಪರಿವರ್ತಿಸ್ಬೋದು. ಅದು ಯಾವುದೇ ವರ್ಗ ಸಮೀಕರಣಗಳಿದ್ರೂ ಕೂಡ ಆ ವರ್ಗ ಸಮೀಕರಣವನ್ನು ನಾವು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ರೂಪಕ್ಕೆ ನಾವು ಪರಿವರ್ತಿಸ್ಬೋದು. ಸೊ ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸೊ ನಮಗೆ ಇನ್ನೊಂದು ಉದಾಹರಣೆ ಯಾವ್ದು ಬರುತ್ತೆ ಅಂದರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಇದೆ ಅಂತ ತಿಳ್ಕೊಳ್ಳಿ ಹೌದಾ. ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಅನ್ನೋ ಒಂದು ವರ್ಗ ಸಮೀಕರಣ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4ಕ್ಕೆ ಸಮ ಇರುತ್ತೆ ಹೌದಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಅಂತಕ್ಕಂಥದ್ದು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4ಕ್ಕೆ ಯಾವ ರೀತಿ ಅದು ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಇದೆ ಹೌದಾ.
ಸೊ ಇಲ್ಲಿ ನಾನು ಈ 4x ಅನ್ನು ಯಾವ ರೀತಿ ಬರ್ಕೊಳ್ತೀನಿ ಅಂದರೆ 4/2x ಪ್ಲಸ್ 4/2x ಅಂತ ಬರ್ಕೊಳ್ತೀನಿ. 4/2x ಪ್ಲಸ್ 4/2x. ಹೌದಾ? ಏಕೆಂದರೆ ಇವೆರಡೂ ಕೂಡಿ ನಮಗೆ 4/2x ಪ್ಲಸ್ 4/2x ಅನ್ನು ಕೂಡಿ ನಮ್ಗೆ ಏನು ಸಿಗುತ್ತೆ? 4x ಸಿಗುತ್ತೆ. ಹೌದಾ? ಆ ರೀತಿ 4x ಅನ್ನು ನಾನು ಈ ರೂಪಕ್ಕೆ ಬರ್ಕೊಂಡಿದ್ದೀನಿ. ಮತ್ತೆ ಇದನ್ನು ನಾನು ಫರ್ದರ್ ಆಗಿ ಸಿಂಪ್ಲಿಫೈಸ್ ಮಾಡಿದರೆ x² ಪ್ಲಸ್ 2x ಪ್ಲಸ್ 2x ಬರ್ಕೋಬಹುದು. x² ಪ್ಲಸ್ 2x ಪ್ಲಸ್ 2x ಅಂತ ಬರ್ಕೋಬಹುದು. ಸೊ ಇವಾಗ ನಾವಿಲ್ಲಿ ಇದನ್ನ ಸಾಮಾನ್ಯವಾಗಿ ತೆಗೆದ್ರೆ x ಪ್ಲಸ್ 2 ಸಿಗುತ್ತೆ ಪ್ಲಸ್ ಇದು ಏನು ಸಿಗುತ್ತೆ ನಮಗೆ 2 ಇಂಟು x ಸಿಗುತ್ತೆ. ಹೌದಾ? ಸೊ ಈಗ x ಇಂಟು x ಪ್ಲಸ್ 2 ಪ್ಲಸ್ 2 ಇಂಟು x ಪ್ಲಸ್ 2 ಇಂಟು 2 ಮೈನಸ್ 2 ಇಂಟು 2 ಅಂತ ಬರ್ಕೊಂಡು ಏಕೆ ಹೇಳಿ? ಪ್ಲಸ್ 2 ಇಂಟು 2 ಅಂತ ಹೇಳಿದ್ರೆ 4 ಆಗುತ್ತೆ, ಮೈನಸ್ 2 ಇಂಟು 2 ಅಂತ ಹೇಳಿದ್ರು ಕೂಡ ನಮಗೆ 4 ಸಿಗುತ್ತೆ. ಸೊ ಇಲ್ಲಿ ನಾನು ಫರ್ದರ್ ಇವೆರಡರಲ್ಲಿ ಮತ್ತೆ ಕಾಮನ್ ತಂದರೆ x ಇಂಟು x ಪ್ಲಸ್ 2 ಪ್ಲಸ್ 2x ಇಂಟು 2 ಇಂಟು 2ರಲ್ಲಿ ನಾವು ಏನು ಸಾಮಾನ್ಯವಾಗಿ ತೆಗಿಬೋದು? 2 ಕಾಮನ್ ತಂದರೆ ಇಲ್ಲಿ ಕೂಡ ನಮಗೆ x ಪ್ಲಸ್ 2 ಸಿಗುತ್ತೆ, ಮೈನಸ್ 4 ಸಿಗುತ್ತೆ. ಸೊ ಇದು ಏನಾಗುತ್ತೆ? x ಪ್ಲಸ್ 2 ಇಂಟು x ಪ್ಲಸ್ 2 ಮೈನಸ್ 4 ಆಗುತ್ತೆ. ಸೊ ಇದು x ಪ್ಲಸ್ 2 ಇಂಟು x ಪ್ಲಸ್ 2 ನಾವು ಗುಣಿಸಿದ್ರೆ ಏನು ಸಿಗುತ್ತೆ ನಮಗೆ? x ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಸಿಗುತ್ತೆ. ಸೊ ಈ ರೂಪ x ಸ್ಕ್ವೇರ್ ಮೈನಸ್ 4x ಅನ್ನು ನಾವು ಯಾವ ರೀತಿ ಬರ್ಕೊಂಡ್ವಿ? x ಸ್ಕ್ವೇರ್ x ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಅಂತ ಬರ್ಕೊಂಡ್ವಿ. ಸೊ ಇದು ಮೈನಸ್ ಆಗಿದೆ, ಪ್ಲಸ್ x ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಅಂತ ಬರ್ಕೊಂಡ್ವಿ. ಸೊ ಹೀಗೆ ಒಂದು ವರ್ಗವನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ನಾವು x ಸ್ಕ್ವೇರ್ ಪ್ಲಸ್ 4x ಮೈನಸ್ 5 ಇಸ್ ಈಕ್ವಲ್ ಟು 0 ಅನ್ನು ಯಾವ ರೀತಿ ಬರ್ಕೋಬೋದು ಅಂದರೆ x ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಅಂತ ಬರ್ಕೋಬೋದು. ಸೊ ಈ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ವರ್ಗ ಪೂರ್ಣಗೊಳಿಸ್ತಕ್ಕಂಥ ವಿಧಾನ ಅಂತ ಕರಿತೀವಿ. ಹೌದಾ? ಸೊ ಈ ವರ್ಗ ಪೂರ್ಣಗೊಳಿಸ್ತಕ್ಕಂಥ ವಿಧಾನದಿಂದ, ಈ ರೀತಿ ವರ್ಗ ಪೂರ್ಣಗೊಳಿಸ್ತಕ್ಕಂಥ ವಿಧಾನದಿಂದ ನಾವು ಯಾವ ರೀತಿ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಬಹುದು ಅನ್ನೋದನ್ನು ಈಗ ಸಮಸ್ಯೆಗಳನ್ನು ಬಿಡಿಸೋದ್ರ ಮುಖಾಂತರ 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಈಕ್ವಲ್ 0 ಸಮೀಕರಣವನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಅದರ ಮೂಲಗಳನ್ನು ಕಂಡುಹಿಡಿಯುವುದು. ಹೌದಾ? ಇಲ್ಲಿ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ಸೊ ಇದು ಸಮೀಕರಣ ಏನಿದೆ? 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಈಕ್ವಲ್ 0. ಸೊ ಇದು ಯಾವ ರೂಪದಲ್ಲಿದೆ? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ರೂಪದಲ್ಲಿದೆ. ಇದನ್ನು ನಾವು a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪಕ್ಕೆ ಬರ್ಕೋಬೇಕು. ಆಯಿತಾ? ಸೊ ಇದಕ್ಕೆ ನಮಗೆ a ಸ್ಕ್ವೇರ್ ಅಂದರೆ ಮೊದಲನೇ ಪದ ಅದು ಪೂರ್ಣ ವರ್ಗ ಆಗಿರಬೇಕು. ನೋಡಿ, x ಸ್ಕ್ವೇರ್ ವರ್ಗ ಇದೆ, ಅದರ 9 ವರ್ಗ ಇಲ್ಲ. ಸೊ ಇಲ್ಲಿ ಮೊದಲನೇ ಟರ್ಮು ಇದು ಪೂರ್ಣ ವರ್ಗ ಆಗಬೇಕು ಅಂದರೆ ಇದನ್ನು ಯಾವ ಸಂಖ್ಯೆಯಿಂದ ಗುಣಿಸ್ಬೇಕಾಗುತ್ತೆ? ನಾವು 3ರಿಂದ ಗುಣಿಸ್ಬೇಕಾಗುತ್ತೆ. ಇಡೀ ಹೋಲ್ ಈಕ್ವೇಷನನ್ನು 3ರಿಂದ ಗುಣಿಸ್ಬೇಕಾಗುತ್ತೆ. ಅದರಿಂದ 3ರಿಂದ ಗುಣಿಸಿದಾಗ ಸಮೀಕರಣವನ್ನು 3ರಿಂದ ಗುಣಿಸಿದಾಗ ಸಮೀಕರಣದ ಎಲ್ಲ ಪದಗಳನ್ನು ಕೂಡ ನಾವು 3ರಿಂದ ಗುಣಿಸ್ತೀವಿ. ಯಾಕೆ 3ರಿಂದ ಗುಣಿಸ್ಬೇಕು? ನಮಗೆ ಮೊದಲನೇ ಪದ ಅದು ಪೂರ್ಣ ವರ್ಗ ಆಗಬೇಕು. ಎಕ್ಸ್ ಸ್ಕ್ವೇರ್ ಇಲ್ಲ, ಅದರ ಪಕ್ಕದಲ್ಲಿರ್ತಕ್ಕಂಥ ಸಾಗುಣಿಕ ಪೂರ್ಣ ವರ್ಗ ಅಲ್ಲ. 3ಅನ್ನು ನಾವು 3 ಅಂತ ಒಟ್ಟಿಗೆ ಗುಣಿಸಿದರೆ ಎಷ್ಟು ಸಿಗುತ್ತೆ? ನಮಗೆ 9 ಸಿಗುತ್ತೆ. ಹೌದಾ? 9x ಸ್ಕ್ವೇರನ್ನು ನಾವು 3x ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಇದು ಏನಾಯ್ತು ನಮಗೆ? 9x ಸ್ಕ್ವೇರ್ ಮೈನಸ್ 5 ಇಂಟು 3 15x ಪ್ಲಸ್ 3 6 ಈಕ್ವಲ್ 0 ಆಯಿತು. ಆಯ್ತಲ್ಲ? ಸೊ ಇದು ಇದನ್ನ ಮೊದಲನೇ ಟರ್ಮು ಏನಿದೆ 9x ಸ್ಕ್ವೇರ್ ಇದೆ.
ಎ ಸ್ಕ್ವೇರ್ ಅಂತ ಬರ್ಕೋಬೇಕು ಅಂದರೆ 3x ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಮೈನಸ್ 15x ಪ್ಲಸ್ 6 = 0. ಸೊ ನಮಗೆ ಇಲ್ಲಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಹೋಲ್ ಸ್ಕ್ವೇರ್ ಅಂದರೆ ಎ ಬೆಲೆ ಏನು ಸಿಗುತ್ತೆ ನಮಗೆ? ಎ ಬೆಲೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಹೋಲ್ ಸ್ಕ್ವೇರ್ ಆದರೆ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 3x ಆಗುತ್ತೆ. ಆಯ್ತಾ? ಈಗ ಬಿ ಬೆಲೆ ಕಂಡುಹಿಡ್ಕೋಬೇಕು. ಈ 15x ಅನ್ನೋದೇನು ಯಾವುದ್ರ ಬೆಲೆ? ಅದು 2ab ಬೆಲೆ. ಹೌದಾ? ಸೊ ಇಲ್ಲಿ 2ab ಇಸ್ ಈಕ್ವಲ್ ಟು ಇರೋ ಜಾಗದಲ್ಲಿ ಏನಿದೆ ನಮಗೆ 15x ಇದೆ. 2ab ಇರೋ ಜಾಗದಲ್ಲಿ 15x ಇದೆ. ಹಾಗಾದ್ರೆ ಬಿ ಬೆಲೆ ಏನು ಅಂತ ಬೇಕು ನಮಗೆ. ಬಿ ಬೆಲೆ ಇಟ್ಕೊಂಡು ಬಿ ಬೆಲೆಯನ್ನು ನಾವು ಎರಡು ಸೈಡ್ ಕೂಡಬೇಕಾಗುತ್ತೆ. ಸೊ 2 ಇಂಟು ಎ ಬೆಲೆ ಏನಿದೆ? ಎ ಬೆಲೆ 3x ಇದೆ ಇಂಟು ಬಿ ಬೆಲೆ ನಮಗೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 15x. ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 15x ಡಿವೈಡ್ ಬೈ ಇವೆರಡು ಕೆಳಗೆ ಬಂದರೆ 6x ಆಗುತ್ತೆ. ಅಲ್ಲ, ಎಕ್ಸ್ ಕ್ಯಾನ್ಸಲ್ ಆದರೆ 15/6 ಆಗುತ್ತೆ. ಇದನ್ನು ಮತ್ತೆ ಫರ್ದರ್ 3ರಿಂದ ಡಿವೈಡ್ ಮಾಡಿದರೆ 5/2 ಸಿಗುತ್ತೆ. 3 5 15 3 2 6. ಸೊ ಬಿ ಬೆಲೆ ಏನು ಸಿಕ್ತು ನಮಗೆ? 5/2 ಸಿಕ್ತು. ಸೊ ಈಗ ಏನು ಮಾಡಬೇಕು ಅಂದರೆ ಈ ಸಮೀಕರಣದ ಎರಡೂ ಕಡೆ ನಾವು ಬಿ ಸ್ಕ್ವೇರ್ ಬೆಲೆಯನ್ನು ಕೂಡಿ ಕಳಿಬೇಕು. ಈ ಸಮೀಕರಣ ಎಡಭಾಗದಲ್ಲಿ ಬಿ ಸ್ಕ್ವೇರನ್ನು ಕೂಡಿ ಕಳಿಬೇಕು. ಬಿ ಬೆಲೆ ಏನು ಬಂದಿದೆ ನಮಗೆ? 5/2 ಬಂದಿದೆ. ಸೊ ನಾವೇನನ್ನು ಕೂಡಿ ಕಳಿಬೇಕು? ಬಿ ಸ್ಕ್ವೇರ್ ಬೆಲೆಯನ್ನು ಕೂಡಿ ಕಳಿಬೇಕು. ಸೊ ಬಿ ಸ್ಕ್ವೇರನ್ನು ಕೂಡಿ ಕಳೆದ ಆಯ್ತಲ್ಲ? ಸೊ ಇದು 3x ಹೋಲ್ ಸ್ಕ್ವೇರ್ ಇದೆ. ಆಯಿತಾ? ಮೈನಸ್ ಇಲ್ಲಿರೋದು ಏನು ಬರ್ಕೊಂಡಿದ್ದೀವಿ? 15x ಅನ್ನು ಬಿ ಬೆಲೆ ಎ ಬೆಲೆ ಗೊತ್ತಿದೆ ನಮಗೆ. ಎ ಬೆಲೆ ಏನಿದೆ? 2 ಇಂಟು ಎ ಬೆಲೆ 3x ಇದೆ ಇಂಟು ಬಿ ಬೆಲೆ ಏನಿದೆ? 5/2 ಇದೆ ಪ್ಲಸ್ 6 ಇದೆ. ಆಯಿತಾ? ಸೊ ಇದಾದಮೇಲೆ ಈ 6 ಬರ್ಕೊಂಡ್ರೆ ಬಿ ಸ್ಕ್ವೇರ್ ಬೆಲೆಯನ್ನು ಕೂಡಿಕೊಳ್ಳಿ. ಸೊ ಬಿ ಸ್ಕ್ವೇರ್ ಅಂದರೆ ಪ್ಲಸ್ 5/2 ಹೋಲ್ ಸ್ಕ್ವೇರ್ ಮೈನಸ್ 5/2 ಹೋಲ್ ಸ್ಕ್ವೇರ್. ಆಮೇಲೆ ಏನು ಬರ್ಕೊಂಡಿದ್ದೀನಿ? ಪ್ಲಸ್ 6 = 0. ನೋಡಿ, ಸಮೀಕರಣ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ಏನನ್ನ ಕೂಡಿಕೊಳ್ಳುತ್ತೀನಿ ನಾನು? ಬಿ ಸ್ಕ್ವೇರ್ ಅನ್ನು ಈ ಎರಡನೇ ಪದ ಆದ ತಕ್ಷಣ ಬಿ ಸ್ಕ್ವೇರ್ ಅನ್ನು ಒಂದ್ಸರಿ ಕೂಡಿದ್ದೀನಿ, ಒಂದ್ಸರಿ ಕಳೆದಿದ್ದೀನಿ. ಆಯ್ತಾ? ಸೊ ಈಗ ಎ ಬೆಲೆ ಏನು ಸಿಕ್ತು ನಮಗೆ? 3x ಹೋಲ್ ಸ್ಕ್ವೇರ್ ಸಿಕ್ತು. ಬಿ ಸ್ಕ್ವೇರ್ ಬೆಲೆ ಏನಿದೆ ನಮಗೆ? 5/2 ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನ ನಾವು ಯಾವ ರೀತಿ ಬರ್ಕೋಬಹುದು ಅಂತ ಇದಷ್ಟು ಸೇಮ್. ಇದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಹೋಗ್ತಾ ಇದೆ. ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 3x ಮೈನಸ್ 5/2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಯಾವ್ದು ಬೆಲೆ ಇದು? ಇದಿಷ್ಟು ಬೆಲೆ ಗೊತ್ತಾಗ್ತಿದೆಯಲ್ಲ? ಎ ಸ್ಕ್ವೇರ್ 2ab ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದೆ. ಅದನ್ನು ಈ ರೀತಿ ಬರ್ಕೋಬಹುದು. ಸೊ ಉಳಿದಿರೋದು ಏನಿದೆ ಇದನ್ನ ಆ ಕಡೆ ಹಾಕಿ. ಹೌದಾ? ಆ ಕಡೆ ಏನು ಬರುತ್ತೆ? ಇದು 5/2 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಪ್ಲಸ್ ಆರ್ ಆಗಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆರ್ ಸಿಗುತ್ತೆ. ಆಯ್ತಲ್ಲ? ಈಗ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇದಿರಲಿ. ಸೊ ಇದು 25/2 ಆಗುತ್ತೆ. 5/2 ಹೋಲ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಬೈ 2 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, 2 ಸ್ಕ್ವೇರ್ ಅಂದರೆ 4 ಮೈನಸ್ 6. ಸೊ ಇದು 25/4 ಮೈನಸ್ 4 24 ಅಂದರೆ ಏನು ಸಿಕ್ತು ನಮಗೆ? 1/4 ಸಿಕ್ತಿದೆ ವ್ಯಾಲ್ಯೂ. ಹೌದಾ? ಸೊ ಈಗ ಇದನ್ನು ಈಕ್ವೇಟ್ ಮಾಡಿ. ಸ್ಕ್ವೇರ್ ಇದೆ. ಸೊ 3x ಮೈನಸ್ 5/2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನು ಸಿಗುತ್ತೆ ನಮಗೆ? 1/4 ಸಿಕ್ತು. ಹೌದಾ? ಈಗ ಇದರ ಸ್ಕ್ವೇರ್ ತೆಗೆದು ಈ ಕಡೆಗೆ ರೂಟ್ ಹಾಕಿ. ಸೊ 3x ಮೈನಸ್ 5/2 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1/4. ಸೊ 3x ಮೈನಸ್ 5/2 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1/2 ಬರುತ್ತೆ. ಏಕೆಂದರೆ 4 ಇದೆ. ಹೌದಾ? 4ರ ವರ್ಗಮೂಲ 2 ಸಿಗೋದ್ರಿಂದ ನಮಗೆ 1/2 ಅಂತ ಬರ್ಕೊತೀವಿ. ಈಗ x ಬಿಟ್ಟು 5/2 ಆ ಕಡೆಗೆ ಹಾಕಿ. 3x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1/2. ಹೌದಾ? ಪ್ಲಸ್ 5/2 ಆಗುತ್ತೆ. ಈ ಮೈನಸ್ 5/2 ಆ ಕಡೆ ಹೋದರೆ ಪ್ಲಸ್ 5/2 ಆಗುತ್ತೆ. ಸೊ ಈಗ ನಮಗೆ ಫರ್ದರ್ 2 ವ್ಯಾಲ್ಯೂ ಸಿಗುತ್ತೆ. 3x ಇಸ್ ಈಕ್ವಲ್ ಟು
3x ಇಸ್ ಈಕ್ವಲ್ ಟು ಏನು ಸಿಗುತ್ತೆ ಒಂದ್ಸರಿ ಇದನ್ನು ಬರ್ಕೊಡಿ ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 5/2 ಅಥವಾ 3x ಈಕ್ವಲ್ಸ್ minus 1/2 plus 5/2. So 3x equals ಏನು ಸಿಕ್ತು ಎರಡು ತೆಗೆದ್ರಲ್ಲಿ ನಿಮಗೆ 1/5 ಅಂತ ಹೇಳಿದ್ರೆ 3x equals 6/2 6/2 ಅಂದರೆ 3 ಸಿಗುತ್ತೆ. ಸೊ 3x equals 3 ಆದರೆ x ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ x equals 3/3 ಅಂದರೆ x ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತಿದೆ ಅಂತ ಹೇಳಿದ್ರೆ 1 ಸಿಗುತ್ತೆ ಆಯ್ತಲ್ಲ. ಈಗ ಅದೇ ಥರ ಇನ್ನೊಂದು ಆ ಕಡೆ ಏನು ಸಿಗುತ್ತೆ ನಮಗೆ 3x ಈಕ್ವಲ್ಸ್ ಇಲ್ಲೂ 2 -1 ಪ್ಲಸ್ 5 ಅಂತ ಹೇಳಿದ್ರೆ 3x ಈಕ್ವಲ್ಸ್ 4 ಸಿಗುತ್ತೆ 4/2 ಅಂತ ಹೇಳಿದ್ರೆ. ಸೊ ಇದು 4/2 ಅಂತ ಹೇಳಿದ್ರೆ ನಮಗೆ 2 ಸಿಗುತ್ತೆ. ಸೊ x ಈಕ್ವಲ್ಸ್ 2/3 ಆಗುತ್ತೆ. ಸೊ ಸಮೀಕರಣದ ಮೂಲಗಳು ನಮಗೆ 2 ಮೂಲ ಸಿಗುತ್ತೆ. ಒಂದು x is equal to 1, ಇನ್ನೊಂದು x is equal to 2/3. ಸೊ ಈ ರೀತಿ ನಾವು ಯಾವುದೇ ಒಂದು ಸಮೀಕರಣವನ್ನು ವರ್ಗಪೂರ್ಣಗೊಳಿಸ್ತಕ್ಕಂಥ ವಿಧಾನದಿಂದ ಆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಬಹುದು. ಸೊ ಇದೇ ಥರ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಈ ರೀತಿ ಮುಂದಿನ ಒಂದು ಸಮಸ್ಯೆಯನ್ನು ಬಿಡಿಸೋಣ. 2x² - 5x + 3 = 0 ಸಮೀಕರಣವನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ ಅಂದ್ರೆ ಏನು? ಆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು ಅಂತ. ಯಾವುದೇ ಸಮೀಕರಣ ಕೊಟ್ಟು ಅದನ್ನು ಬಿಡಿಸಿ ಅಂದ್ರೆ ಅದರ ಅರ್ಥ ಆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು. ಸೊ ಈ ಸಮೀಕರಣ ಯಾವುದಿದೆ ನಮಗೆ 2x² - 5x + 3 = 0 ಇದೆ. ಸೊ ಈಗ ನಾನು ಹೇಳಿದೆ ಮೊದಲನೇ ಪದ ಏನಿದೆ ಸಂಖ್ಯೆ ಇದು ಬೀಜೋಕ್ತಿ ಏನಿದೆ ಅದು ವರ್ಗ ಸಂಖ್ಯೆ ಆಗಿರಬೇಕು. ಹೌದಾ? ಅದು ಸಾರ್ವತ್ರಿಕ ವರ್ಗ ಸಂಖ್ಯೆ ಆಗಿರಬೇಕು. ಸೊ ಇದು ಇಲ್ಲ ಅಂತ ಹೇಳಿರೋದನ್ನ ಈಗ ಇಡೀ ಸಮೀಕರಣವನ್ನು ನಾವು 2ರಿಂದ ಭಾಗಿಸಿದ್ರು ಕೂಡ ನಮಗೆ ವರ್ಗ ಸಮೀಕರಣ ಸಿಕ್ಬಿಡುತ್ತೆ. ಯಾಕೆಂದರೆ ಬರೀ x² ಸಿಗುತ್ತೆ. x² ಸಿಕ್ಕಾಗ ಒಂದು ಏನು ಸಿಗುತ್ತೆ ಅಲ್ಲಿ ವರ್ಗ ಸಂಖ್ಯೆ ಆಗುತ್ತೆ. ಹೌದಾ? ಸೊ x² ಅಂತ ಹೇಳಿದ್ರೆ a² = x² ಅಂದರೆ ನಮ್ಗೆ a ಬೆಲೆ ಏನು ಸಿಗುತ್ತೆ x ಸಿಗುತ್ತೆ. ಅದಕ್ಕೆ ಇಡೀ ಸಮೀಕರಣವನ್ನು ನಾವು 2ರಿಂದ ಭಾಗಿಸಿ ಗುಣಿಸ್ಬೋದು ಅಥವಾ ಭಾಗಿಸ್ಬೋದು. ಒಟ್ಟು ನಮ್ಮ ಉದ್ದೇಶ ಏನು? ಮೊದಲನೇ ಪದ ಏನಾಗಿರ್ಬೇಕು? ಅದು ಪೂರ್ಣ ವರ್ಗ ಆಗಿರಬೇಕು. ಸೊ ಸಮೀಕರಣವನ್ನು 2ರಿಂದ ಭಾಗಿಸಿ. ಸಮೀಕರಣವನ್ನು 2ರಿಂದ ಭಾಗಿಸಿ. ಸೊ ಆಗ 2x² / 2 - 5x/2 + 3/2 = 0 ಆಗುತ್ತೆ. ಸೊ ಹಾಗೆ ಸಿಗುತ್ತೆ x² - 5/2x + 3/2 = 0 ಆಗುತ್ತೆ. ಆಯಿತಾ? ಸೊ ಇದು a² - 2ab + b² ರೂಪದಲ್ಲಿದೆ. ಸೊ ಇಲ್ಲಿ a ಬೆಲೆ ಏನು ಸಿಗುತ್ತೆ? a² = x² ಅಂದರೆ a ಬೆಲೆ ಏನು ಸಿಗುತ್ತೆ? ನಮಗೆ x ಸಿಗುತ್ತೆ. ಸೊ ಇದು 2 ab ಬೆಲೆ. ಇದರಲ್ಲಿ b ಬೆಲೆ ಕಂಡುಹಿಡ್ಕೋಬೇಕು. ಮಧ್ಯದ ಪದ ಏನು ಬರುತ್ತಲ್ವ ಅದು 2 ab ಬೆಲೆ. ಅದಕ್ಕೆ b ಬೆಲೆ ಕಂಡುಹಿಡ್ಕೊಳ್ಳಿ. b² ಕೂಡಿ ಕಳೀರಿ, ಅದನ್ನು ಪೂರ್ಣ ವರ್ಗ ಮಾಡಿ ಅಷ್ಟೇ. ಸೊ ಇಲ್ಲಿ 2ab = 5/2x ಇದೆ. ಸೊ 2 ಇಂಟು a ಅಂತ ಹೇಳಿದ್ರೆ x, b = 5/2x. ಸೊ b ಏನಾಗುತ್ತೆ? 5 ಇಲ್ಲಿ ಕೆಳಗೆ ಬಂದಾಗ 2x ಆಗುತ್ತೆ. ಹೌದಾ? 5/2 ಹೌದಾ x ಇಂಟು ಈ 2x ಕೆಳಗೆ ಬಂದರೆ ನಮಗೆ 2x ಸಿಗುತ್ತೆ. ಸೊ x ಕ್ಯಾನ್ಸಲ್ ಆದರೆ b ಏನು ಸಿಗುತ್ತೆ ನಮಗೆ? 2 × 2 4 ಆಗುತ್ತೆ. ಅಂದರೆ 5/4 ಸಿಗುತ್ತೆ. ಇದು ಯಾವುದ್ರ ಬೆಲೆ? ಇದು b ಬೆಲೆ, b² ಬೆಲೆ ಇಲ್ಲ. ಸೊ ನಮಗೆ b² ಬೆಲೆಯನ್ನು ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ? ಕೂಡಿ ಕಳಿಬೇಕಾಗುತ್ತೆ. ಸೊ b² = 5/4 ಹೋಲ್ ಸ್ಕ್ವೇರ್ ಅನ್ನು ಕೂಡಿ ಕಳೆದಾಗ ಹಾಗೆ ಏನು ಸಿಗುತ್ತೆ? x² - 5/2x + 5/4 ಹೋಲ್ ಸ್ಕ್ವೇರ್ - 5/4 ಹೋಲ್ ಸ್ಕ್ವೇರ್. ಹೌದಾ? ಈಗ ಮಧ್ಯದಲ್ಲಿ ಇದು ಬರ್ಕೋಬೇಕು. 2ನೇ ಟರ್ಮ್ ಆದ ತಕ್ಷಣ
ಬಿ ಸ್ಕ್ವೇರ್ ಅನ್ನು ಕೂಡಿ ಕಳಿಬೇಕು. ಲಾಸ್ಟ್ ಟರ್ಮ್ ಅದು ಹೇಗಿರುತ್ತೋ ಅದು ಬರ್ತದೆ. ಪ್ಲಸ್ 3/2 ಈಕ್ವಲ್ಸ್ 0. ಆಯಿತಾ? ಸೊ ಇದಷ್ಟನ್ನು ಸೇರಿಸಿ ನಾನೇನು ಬರ್ಕೊಂಡ್ರೆ ಎಕ್ಸ್ ಮೈನಸ್ 5/4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಆಯಿತಾ? ಇದಷ್ಟನ್ನು ಕೂಡಿ ಎಕ್ಸ್ ಮೈನಸ್ 5/4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಸೊ ಈಗ ಇದು ಉಳಿದ ಥರ ಈ ಕಡೆ ಬರ್ಕೊಳ್ಳಿ, ಅದನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿ. 5 ಮೈನಸ್ 5/4 ಹೋಲ್ ಸ್ಕ್ವೇರ್ ಏನಾಗುತ್ತೆ, ಆ ಕಡೆ ಹೋದಾಗ ಪ್ಲಸ್ 5/4 ಹೋಲ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಇದು ಈ ಕಡೆ ಹೋದಾಗ ಏನಾಗುತ್ತೆ, ಪ್ಲಸ್ 3/2 ಮೈನಸ್ 3/2 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 25 ಮೈನಸ್ 16 ಮೈನಸ್ 3/2. ಸೊ ಈಗ ನಾನು ಏನು ತಗೊಳ್ತೀನಿ, ಎಕ್ಸ್ ಮೈನಸ್ 5/4 ಹೋಲ್ ಸ್ಕ್ವೇರ್ ಈಕ್ವಲ್ಸ್, ಅದರ ಬಲಭಾಗ ಮಾತ್ರ ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. 16 ನಿಮಗೆ ಎಕ್ಸ್ 32 ಸಿಗುತ್ತೆ. 32 ಅಂದರೆ 16 2 32 2 × 25 50 ಆಗುತ್ತೆ. ಮೈನಸ್ ಇದು 14 48 ಅಂದರೆ ಎಷ್ಟು ಸಿಕ್ತು ನಮಗೆ, 2/32 ಸಿಕ್ತು. 2/32 ಅಂದರೆ 1/16 ಸಿಕ್ತು. ಎಕ್ಸ್ ಮೈನಸ್ 5/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/16 ಸಿಕ್ತು. ಆಯಿತಾ? ಈಗ ಈ ಸ್ಕ್ವೇರ್ ತೆಗೆದು ಇದಕ್ಕೆ ರೂಟ್ ಹಾಕಿ, ವರ್ಗಮೂಲ ಹಾಕಿ. ಸೊ ಎಕ್ಸ್ ಮೈನಸ್ 5/4 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1/16 ಅಂದರೆ ಎಕ್ಸ್ ಮೈನಸ್ 5/4 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1/4. ಆಯಿತಾ? ಸೊ ಈಗ ಒಂದ್ಸರಿ ಪ್ಲಸ್ 1/4 ಮಾಡಿ, ಒಂದ್ಸರಿ ಮೈನಸ್ 1/4 ಎರಡು ಮೂಲ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1/4, ಈ ಕಡೆಗೆ ಹೋದಾಗ ಪ್ಲಸ್ 5/4 ಆರ್, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/4 ಪ್ಲಸ್ 1/5/4. ಸೊ ಎಕ್ಸ್ ಈಕ್ವಲ್ಸ್ ಏನು ಸಿಗುತ್ತೆ ನಮಗೆ, 6/4 ಸಿಗುತ್ತೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 1 ಪ್ಲಸ್ 5 ಅಂದರೆ 4/4 ಸಿಗುತ್ತೆ. ಅಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3/2, 2 3 6, ಹೌದಾ? 3/2. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಸಮೀಕರಣದ ಮೂಲಗಳು ಏನು ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 3/2 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಈ ಸಮೀಕರಣಕ್ಕೆ ನಮ್ಗೆ ಎರಡು ಮೂಲಗಳು ಸಿಗುತ್ತೆ. ಒಂದು ಎಕ್ಸ್ ಇಸ್ ಈಕ್ವಲ್ ಟು 3/2, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ನಾವು ಈ ಸಮೀಕರಣದ ನೋಡಿ, ಈ ವರ್ಗ ಸಮೀಕರಣದ ಮೂಲಗಳು ಇವೇ ಯಾವುದೋ ಇಲ್ಲವೋ ಅಂತ ತಾಳೆ ಮಾಡಿ ಚೆಕ್ ಮಾಡ್ಬೋದು. ಇದನ್ನು ನೀವು ಚೆಕ್ ಮಾಡೋದಾದ್ರೆ ತಾಳೆ ಮಾಡಿ. ಸೊ ಏನು ಸಿಗುತ್ತೆ ನಿಮಗೆ, ಎಕ್ಸ್ ವ್ಯಾಲ್ಯೂ ಏನಿದೆ 3/2 ಇದೆ. 3/2 ಈ ಈಕ್ವೇಷನ್ಗೆ ಹಾಕಿ, ಇದು ಎಡಭಾಗ ಬಲಭಾಗ ಸಮ ಆಗಿತ್ತು ಅಂತ ಹೇಳಿದ್ರೆ ನಮಗೆ ಬಂದರೆ ಆನ್ಸರ್ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡೋಣ ತಾಳೆ 2x² ಮೈನಸ್ 5x ಪ್ಲಸ್ 3, ಹೌದಾ? ಇದು ಎಡಭಾಗ. ನಮಗೆ ಇದಕ್ಕೆ ಎಕ್ಸ್ನ ಬೆಲೆ ಹಾಕಿದಾಗ ಯಾವುದಕ್ಕೆ ಸಮ ಆಗಬೇಕು, 0ಗೆ ಈಕ್ವಲ್ ಆಗಬೇಕು, ಹೌದಾ? ಇದು 1 ಹಾಕಿರೂ ಬರುತ್ತೆ, 1 ಹಾಕಿರೂ ಬರುತ್ತೆ ನೋಡಿ. ಇದು 1 ಹಾಕಿದ್ರೆ ಇದು 2 ಆಗುತ್ತೆ, ಹೌದಾ? 2 + 3 5, 5ರಲ್ಲಿ 5 ಕಳೆದ್ರೆ 0 ಬರುತ್ತೆ. ಸೊ ಇನ್ನೊಂದು ಮೂಲ 3/2 ಇದೆಯಲ್ಲ, ಅದನ್ನು ನೀವು ಚೆಕ್ ಮಾಡಿ. ಸೊ 2 ಇಂಟು ಇದು 3/2 ಹೋಲ್ ಸ್ಕ್ವೇರ್ ಮೈನಸ್ 5 ಇಂಟು 3/2 ಪ್ಲಸ್ 3. ಸೊ ಇದು 2 ಇಂಟು 9/4 ಆಗುತ್ತೆ ಇದು, ಹೌದಾ? 3 9 2 4 ಮೈನಸ್ 15/2 ಪ್ಲಸ್ 3 ಆಗುತ್ತೆ. ಆಯಿತಾ? ಸೊ ಇದು 9/2 ಮೈನಸ್ 15/2 ಪ್ಲಸ್ 3 ಆಗುತ್ತೆ. ಆಯ್ತಲ್ಲ? ಸೊ ಇವಾಗ ಎರಡು ಪ್ಲಸ್ ಹಾಕೊಂಡ್ರೆ 9 ಬರುತ್ತೆ, ಮೈನಸ್ 15 ಆಗುತ್ತೆ, ಪ್ಲಸ್ 3 6 ಆಗುತ್ತೆ, ಹೌದಾ? ಈಗ 15 ಮೈನಸ್ 15/2 ಅಂತ ಹೇಳಿದ್ರೆ ಸೊ ಇಸ್ ಈಕ್ವಲ್ ಟು 0, ಅಂದರೆ ಅದರ ಬಲಭಾಗ 0ಗೆ ಸಮ ಆಗುತ್ತೆ. ಸೊ ಅದೇ ರೀತಿ ಇದನ್ನು ತಗೊಂಡು ಚೆಕ್ ಮಾಡಿದ್ರೆ, 1 ತಗೊಂಡು ಚೆಕ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಸೊ ಅದರಿಂದ ನಾವು ಈ ಒಂದು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ
ಯಾವುದೇ ನಮಗೆ ಮೂಲಗಳು ಸಿಕ್ಕಾಗ ನಾವು ಆ ಸಮೀಕರಣಕ್ಕೆ ಆದೇಶ ಮಾಡಿದರೆ ಅದು 0ಗೆ ಸಮ ಆಗಿತ್ತು ಅಂತ ಹೇಳಿದರೆ ನಮಗೆ ಬಂದಿರತಕ್ಕಂಥ ಆನ್ಸರು ಸರಿ ಇದೆ ಅಂತ. ಸೊ ಇದೇ ರೀತಿ ಮುಂದಿನ ಒಂದು ಸಮಸ್ಯೆನ ನೋಡೋಣ. ಮುಂದಿನ ಒಂದು ಸಮಸ್ಯೆನ ನೋಡೋಣ. 5x² ಮೈನಸ್ 6x ಮೈನಸ್ 2 0 ಸಮೀಕರಣವನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ಸೊ ಇಲ್ಲಿ ಮೊದಲನೇ ಟರ್ಮ್ ಏನಿರಬೇಕು ನಮಗೆ, ಇದು ವರ್ಗ ಸಂಖ್ಯೆ ರೂಪದಲ್ಲಿರಬೇಕು. ಸೊ 5x² ಇದೆ, ಅದರಿಂದ ಇಡೀ ಸಮೀಕರಣವನ್ನು ನೀವು 5ರಿಂದ ಗುಣಿಸಿ. ಸೊ 5ರಿಂದ ಗುಣಿಸಿದಾಗ 5ರಿಂದ ಗುಣಿಸಿ 25 ಆಗುತ್ತೆ. ಹೌದಾ? ಅದು ವರ್ಗ ಸಂಖ್ಯೆ ಆಗಬೇಕು, ಆ ಸಂಖ್ಯೆಯಿಂದ ಗುಣಿಸ್ಬೇಕು. ನೀವು 2ರಿಂದ ಗುಣಿಸಿದ್ರೆ ಯೂಸ್ ಆಗಲ್ಲ. 5 2 10 ಆಗುತ್ತೆ, 10 ವರ್ಗ ಸಂಖ್ಯೆ ಆಗುತ್ತೆ. ಸೊ ಇದನ್ನು 5ರಿಂದ ಗುಣಿಸಿದ್ರೆ 25 ಆಗುತ್ತೆ. 25 ವರ್ಗ ಸಂಖ್ಯೆ ಸಿಗುತ್ತೆ. 5ರಿಂದ ಗುಣಿಸಿದ ಹಾಗೇನು ಸಿಗ್ತಿದ್ದು 25x² ಮೈನಸ್ 30x ಮೈನಸ್ 5 2 10 0. ಸೊ ಇದನ್ನು 5x² ಅಂತ ಬರ್ಕೋಬೋದು. ಮೈನಸ್ 30x ಮೈನಸ್ 10 0 ಆಯಿತಾ? ಸೊ ಈಗ ಎರಡು ಎ ಬಿ ಬೆಲೆ ಏನಿದೆ ನಮಗೆ 30x ಇದೆ, ಎ ಬೆಲೆ ಏನಿದೆ 5x ಇದೆ. ಸೊ 2ab is equal to 30x. ಸೊ ಇದರಲ್ಲಿ ನಮಗೆ ಬಿ ಬೆಲೆ ಕಂಡುಹಿಡ್ಕೋಬೇಕು. 2a ಕೆಳಗೆ ಹೋಗುತ್ತೆ. ಸೊ b is equal to 30x ಡಿವೈಡ್ ಬೈ 2 ಇಂಟು ಎ ಬೆಲೆ ಏನಿದೆ 5x ಇದೆ. ಸೊ x ಕ್ಯಾನ್ಸಲ್ ಆಗುತ್ತೆ. 5 2 10 ಅಂತ ಹೇಳಿದರೆ 10 3 30, ಅಂದರೆ ಬಿ ಬೆಲೆ ಏನು ಸಿಗುತ್ತೆ ನಮಗೆ 3 ಸಿಗುತ್ತೆ. ಆಯ್ತಲ್ಲ? ಸೊ ಅದರಿಂದ b² ನಾವು ಕೂಡಿ ಕಳೆದಾಗ b² ಅನ್ನು b² is equal to 3² ಅನ್ನು ಕೂಡಿ ಕಳೆದಾಗ ಹೌದಾ? ಸೊ 5x² ಮೈನಸ್ 30x ಪ್ಲಸ್ 3² ಮೈನಸ್ 3² ಮೈನಸ್ 10 0 ಆಯಿತಾ? ಈಗ ನನಗೆ ಇದೆಲ್ಲ ಸೇರಿಸ್ಬಿಟ್ಟು 5x ಮೈನಸ್ 3² ಬರೀಬೋದು. ಆಯಿತಾ? ಈಗ ನೆಕ್ಸ್ಟು ಉಳಿದ್ರೆ ಏನು ಸಿಗುತ್ತೆ 3² ಅಂದರೆ ಏನು ಸಿಗುತ್ತೆ ಅಂದರೆ 3 9 ಮೈನಸ್ 10 0. ಸೊ 5x ಮೈನಸ್ 3² ಈಕ್ವಲ್ಸ್ ಇದು ಆ ಕಡೆ ಹೋದಾಗ 19 ಆಗುತ್ತೆ. ಆಯ್ತಲ್ಲ? ಮೈನಸ್ 19 ಆಗುತ್ತೆ. ಮೈನಸ್ 19 ನಮಗೆ ಆ ಕಡೆ ಬರುವುದು ಅಂತ ಹೇಳಿದರೆ ಪ್ಲಸ್ 19 ಆಗುತ್ತೆ. ಸೊ ಈಗ ಈ ಸ್ಕ್ವೇರ್ ಇದಕ್ಕೆ ರೂಟ್ ಆಗ್ತದೆ. 5x ಮೈನಸ್ 3 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ 19 ಆಗುತ್ತೆ. ನಮಗೆ ಯಾವ್ದ್ರ ಬೆಲೆ ಬೇಕೀಗ? ನಮಗೆ ಎಕ್ಸ್ ಬೆಲೆ ಬೇಕು. ಸೊ ಅದಕ್ಕೆ 3 ಆ ಕಡೆ ಹಾಕಿ 5x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ 19 ಪ್ಲಸ್ 3 ಆಗುತ್ತೆ. ಹಾಗಾದರೆ ಮೂಲಗಳು ಏನು ಸಿಗುತ್ತೆ? 2 ಮೂಲಗಳು ಸಿಗುತ್ತೆ. ಒಂದು ಮೂಲ 5x is equal to ಪ್ಲಸ್ 19 ರೂಟ್ 19 ಮೈನಸ್ 3 ಅಥವಾ 5x is equal to ಮೈನಸ್ ರೂಟ್ 19 ಪ್ಲಸ್ 3 ಆಯ್ತಲ್ಲ? ಸೊ x is equal to ಏನು ಸಿಗುತ್ತೆ ನಮಗೆ? x is equal to ರೂಟ್ 19 ಪ್ಲಸ್ 3 ಬೈ 5 ಆರ್ x equals ಮೈನಸ್ ರೂಟ್ 19 ಪ್ಲಸ್ 3 ಬೈ 5. ನೋಡಿ, ಒಂದು ಮೂಲ ಏನು ಸಿಗುತ್ತೆ ನಮಗೆ? ಇದನ್ನು ಈ ಥರ ಬರ್ಕೋಬೋದು. x is equal to 3 ಪ್ಲಸ್ ರೂಟ್ 19 ಬೈ 5 ಆರ್ x equals 3 ಮೈನಸ್ ರೂಟ್ 19 ಬೈ 5. ಸೊ ಈ ಒಂದು ಸಮೀಕರಣ ಇದೆ 5x² ಮೈನಸ್ 6x ಮೈನಸ್ 2 is equal to 0 ಏನಿದೆ. ಈ ಸಮೀಕರಣದ ಮೂಲಗಳು ನಮಗೆ 2 ಮೂಲಗಳು ಸಿಗುತ್ತೆ. ಒಂದು x is equal to 3 ಪ್ಲಸ್ ರೂಟ್ 19 ಬೈ 2 ಅಥವಾ x is equal to 3 ಮೈನಸ್ ರೂಟ್ 19 ಬೈ 5. ಸೊ ಈ 2 ಮೂಲಗಳಲ್ಲಿ ಯಾವುದೇ ಒಂದು ಮೂಲವನ್ನು ಕೂಡ ಸಹ ನಾವು ಈ ಸಮೀಕರಣಕ್ಕೆ ಆದೇಶ ಮಾಡಿದಾಗ ಅದರ ಎಡಭಾಗ ಅದಕ್ಕೆ ಈಕ್ವಲ್ ಆಗಿರುತ್ತೆ, ಬಲಭಾಗಕ್ಕೆ ಸಮ ಇರುತ್ತೆ. ಸೊ ಈ ರೀತಿ ಸಮೀಕರಣವನ್ನು
ಬಿಡಿಸ್ತಕ್ಕಂಥ ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ವರ್ಗಪೂರ್ಣಗೊಳಿಸ್ತಕ್ಕಂಥ ವಿಧಾನ ಅಂತ ಕರಿತೀವಿ ಅಲ್ವಾ. ಈ ಸಮೀಕರಣವನ್ನು ಯಾವ ವಿಧಾನದಲ್ಲಿ ಬೇಕಾದರೂ ಬಿಡಿಸ್ಬೋದು, ಅದನ್ನು ಅಪವರ್ತನ ವಿಧಾನದಲ್ಲಿ ಬೇಕಾದರೂ ಬಿಡಿಸ್ಬೋದು ಅಥವಾ ವರ್ಗಪೂರ್ಣಗೊಳಿಸ್ತಕ್ಕಂಥ ವಿಧಾನದಲ್ಲಿ ಬಿಡಿಸ್ಬೋದು. ಸೊ ಇದೇ ರೀತಿ ನಿಮಗೆ ಅಭ್ಯಾಸ 10.3ರಲ್ಲಿ ವರ್ಗಪೂರ್ಣಗೊಳಿಸ್ತಕ್ಕಂಥ ವಿಧಾನದಿಂದ ಸಮೀಕರಣವನ್ನು ಬಿಡಿಸ್ತಕ್ಕಂಥ ಕೆಲವೊಂದು ಅಭ್ಯಾಸದ ಸಮಸ್ಯೆಗಳಿದ್ದಾವೆ, ಮತ್ತು ಅವುಗಳನ್ನು ಮಾಡ್ಕೊಂಡು ಬನ್ನಿ. ಈಗ ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ವಿಧಾನ ಬರುತ್ತೆ ವರ್ಗ ಸಮೀಕರಣ ಬಿಡಿಸ್ತಕ್ಕಂಥದ್ದು. ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು ಹೇಗೆ ಅಂತ ಅದನ್ನು ಮುಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ